ದೂರವಾಣಿಯಲ್ಲಿ ನನ್ನ ಜೊತೆಯಲ್ಲಿ ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರು ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರು ಸಾದಿಕ್ ಪಾಷಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಪ್ರದೀಪ್ ಕಂಕನವಾಡಿ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದ್ರಶೇಖರ್ ಅವರೇ, ಬಿಜೆಪಿ ವಾದ ಏನಪ್ಪ? ಜಾತಿಗಣತಿಯದ್ದು, ಜಾತಿಗಣತಿ ವಿರೋಧಿ ಅಲ್ಲ ಅಂತ ಹೇಳ್ತೀರಿ, ಬಟ್ ಈಗ ಆಚೆ ಬಂದಿರುವ ಈ ವರದಿ ಬಗ್ಗೆ ದೊಡ್ಡ ಆಕ್ಷೇಪ ಅಂದ್ರೆ ಏನು ಅಂತ? ಬಿಜೆಪಿ ಯಾವತ್ತೂ ಕೂಡ ಜಾತಿ ಗಣತಿಯ ಪರವಾಗಿ ಇರ್ತಕ್ಕಂಥದ್ದು, ಜಾತಿ ಗಣತಿಯನ್ನು ಸ್ವಾಗತಿಸ್ತಾ ಇರ್ತಕ್ಕಂಥದ್ದು. ಬಿಜೆಪಿ ಏನಾದರೂ ವಿರೋಧ ಮಾಡಿದ್ರೆ ಯಾವುದು ಫೇಕ್ ವರದಿಗಳನ್ನ ಕ್ರಿಯೇಟ್ ಆಗಿದೆ ಅಥವಾ ಏನು ಅನ್ಸೈಂಟಿಫಿಕ್ ಆಗಿ ಅವೈಜ್ಞಾನಿಕವಾಗಿ ಏನು ಕ್ರಿಯೇಟ್ ಆಗಿದೆ ಅದನ್ನು ನಾವು ಯಾವತ್ತೂ ವಿರೋಧ ಮಾಡ್ತೇವೆ. ನೋಡಿ, ಕರ್ನಾಟಕದಲ್ಲಿ ಇವತ್ತು ಏನು ಜನ ತತ್ತರಿಸೋಗಿದ್ದಾರೆ, ಬೆಲೆ ಏರಿಕೆಯಿಂದ, ಭ್ರಷ್ಟಾಚಾರದಿಂದ, ರಾಜ್ಯ ದಿವಾಳಿ ಎದ್ದೋಗಿದೆ, ಹಿಡಿ ಶಾಪ ಆಗ್ತಾ ಇದ್ದಾರೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಅದನ್ನ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅಲುಗಾಡ್ತಿರ್ತಕ್ಕಂಥ ಅವ್ರ ಕುರ್ಚಿನ ಭದ್ರ ಮಾಡ್ಕೊಳ್ಳೋದಕ್ಕೆ ಇವತ್ತು ತಗೊಂಬಂದು ಈ ಜಾತಿ ಗಣತಿ ಅಂತ ಒಂದು ಫೇಕ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಫೇಕ್ ಅಂತ ಹೇಳಿದ್ ನಾವಲ್ಲ, ಅವ್ರ ಸರ್ಕಾರದಿಂದ ನಾವು DCM ಹೇಳಿದ್ದು ಅವೈಜ್ಞಾನಿಕವಾಗಿದೆ, ನಾವು ಹೊಸ ರಿಪೋರ್ಟ್ ಮಾಡ್ತೀವಿ ಅಂತೇಳಿ DCM ಸರ್ಕಾರದ ಭಾಗವಾಗಿ ಹೇಳಿರ್ತಕ್ಕಂಥದ್ದು. ಅದನ್ನ ರಿಪೀಟ್ ಮಾಡ್ತಿರೋದು. ನೋಡಿ, ಇವತ್ತು ಹೇಗೆ ಈ ಸಿದ್ದರಾಮಯ್ಯನವರು ತಮ್ಮ ವರ್ತನೆಯಿಂದ ಇಡೀ ಸಮಾಜಕ್ಕೆ ಬೆಂಕಿ ಇಡ್ತಾ ಇದ್ದಾರೆ, ಹಿಂದೂ ಸಮಾಜಕ್ಕೆ ಬೆಂಕಿ ಇಡ್ತಾ ಇದ್ದಾರೆ, ಮತ್ತೆ ಇವ್ರದ್ದೇನು ಅಲ್ಪಸಂಖ್ಯಾತ ತುಚ್ಛೀಕರಣ ಮಾಡಬೇಕಲ್ಲ ಅದನ್ನು ಕೂಡ ಇದರೊಳಗಡೆಗೆ ತಗೊಂಡ್ಬಂದು ಏನು ಇವ್ರು ಅಹಿಂದ ಅಂತಿದ್ರಲ್ಲ, ಹಿಂದುಳಿದ ವರ್ಗಕ್ಕೂ ಬೆಂಕಿ ಇಡ್ತಾ ಇದ್ದಾರೆ, ದಲಿತರಿಗೂ ಬೆಂಕಿ ಇಡ್ತಾ ಇದ್ದಾರೆ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಲಿಂಗಾಯತ ಸಮಾಜದ ಉದಾಹರಣೆ ಕೊಟ್ಕೊಂಡ್ರೆ 1984ರಲ್ಲಿ ವೆಂಕಟಸ್ವಾಮಿ ಆಯೋಗ ಏನು ಹೇಳ್ತು, 61.02% ಲಿಂಗಾಯತಿದ್ದಾರೆ ಅಂತ ಹೇಳ್ತು. ವೆಂಕಟಸ್ವಾಮಿ 84ರಲ್ಲಿ. 1988ರಲ್ಲಿ ಚಿನ್ನಪ್ಪರೆಡ್ಡಿ ಆಯೋಗ 67.62% ಇದೆ ಅಂತ ಹೇಳ್ತು. ಯಾವಾಗ? 1988ಅಲ್ಲಿ. ಅದಾದ ಮೇಲೆ 40 ವರ್ಷ ಆದಮೇಲೆ ಬರುತ್ತೆ ಕಾಂತರಾಜು ವರದಿ 2015ರಲ್ಲಿ. ಇದೆಷ್ಟು ಹೇಳುತ್ತೆ? 66.4%. 1% ಕಡಿಮೆ ಆಯ್ತಂತೆ 40 ವರ್ಷದಲ್ಲಿ ಲಿಂಗಾಯತ ಸಮಾಜ. ಆದರೆ ಮುಸ್ಲಿಂ ಸಮುದಾಯ ಮಾತ್ರ 2Bನಲ್ಲಿ ಇದ್ದಿದ್ದು ಮೊದಲು 9.99 ಇದ್ದಿದ್ದು ಈಗ 18.8 ಆಯ್ತು, 18.8 ಆಯ್ತಂತೆ. ಅದೇ ಡಬಲ್ ಆಗೋಯ್ತಂತೆ ಮುಸ್ಲಿಂ ಸಂಖ್ಯೆ. ಲಿಂಗಾಯತ ಸಂಖ್ಯೆ 30 ವರ್ಷದಲ್ಲಿ 1% ಕಡಿಮೆ ಆಯ್ತಂತೆ. ಯಾರಾದ್ರೂ ನಿಚ್ಚೋದೇನ್ರಿ ಇದು? ನೀವು ಕೂಡ ಅನೇಕ ಚರ್ಚೆಗಳಲ್ಲಿ ಭಾಗಿಯಾಗಿದ್ದೀರಿ. ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿಮ್ಮ ಅಂದ್ರೆ ನೀವು ಒಪ್ತಿರೋ ಇಲ್ಲ ಗೊತ್ತಿಲ್ಲ, RSS ನವರಿಂದನೂ ಪದೇ ಪದೇ ಇಂಥ ಮಾತು ಬರ್ತಿರತ್ತೆ, ಹಿಂದೂಗಳು ಕೂಡ ಜನಸಂಖ್ಯೆ ಹೆಚ್ಚು ಮಾಡ್ಕೊಳ್ಬೇಕು, ನಂಗೆ ಗೊತ್ತಿಲ್ಲ, ನಿಮ್ಮದೇ ವಾದ ನಾನು ಕೇಳ್ತಿದ್ದೀನಿ. ಒಂದ್ ಸೆಕೆಂಡ್ ಹೇಳ್ತೀನಿ. ಆ ಗೊಲ್ಲ ಸಮುದಾಯದವ್ರು ಹೇಳ್ತಾ ಇದ್ದಾರೆ ನಾವು 30 ಲಕ್ಷದ ಮೇಲ್ಗಡೆ ಇದೀವಿ ಅಂತ ಹೇಳಿ. ಎಲ್ಲಾ ಸೇರಿದ ಕ್ರಿಶ್ಚಿಯನ್ಸ್ಗಿಂತ ಕಡಿಮೆ ತೋರಿಸಿದಾರ್ರಿ. ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? ಗೊಲ್ರು ಬೇರೆ ಅಂತೆ, ಊರ್ಗೊಲ್ರು ಬೇರೆ ಅಂತೆ, ಕಾಡ್ಗೊಲ್ರು ಬೇರೆ ಅಂತೆ. ಅವ್ರನ್ನ 1 ಬೀಗ ಹಾಕೊಂಡ್ರೆ ಯಾವ್ದವ್ರು ಬೇರೆ ಅಂತೆ. ಅವ್ರನ್ನ ಪ್ರವರ್ಗನೆ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಲಿಂಗಾಯತರು ಬೇರೆ, ವೀರಶೈವರು ಬೇರೆ, ವೀರಶೈವ ಲಿಂಗಾಯತರು ಬೇರೆ, ಲಿಂಗಾಯತ ವೀರಶೈವ ಬೇರೆ. ಆ ವರ್ಷೊಕ್ಕಲಿಗರಿಗೆ ಬರೀ 3,000 ಚಿಲ್ಲರೆ ಕೊಟ್ಟಿದ್ದಾರೆ. ಬರೀ ದೇವನಹಳ್ಳಿ ಒಳಗಡೆ ಒಂದು 30,000 ಜನ ಇದ್ದಾರೆ. ಬರೀ ಒಂದು ತಾಲೂಕು ಒಳಗಡೆಗೆ ಒಟ್ಟು 3,000. ನೊಣಬಸಿಂಗ ಲಿಂಗಾಯತ ಕೊಟ್ಟು ತೋರಿಸಿದ್ರೆ ಇಡೀ ಇದರ 8 ಜಿಲ್ಲೆಗಳಲ್ಲಿದೆ 1,48,000 ತೋರಿಸಿದ್ದಾರೆ. ಈ ಮುಸ್ಲಿಂ ಸಮುದಾಯ ಮಾತ್ರ 75 ಲಕ್ಷ, ಡಬಲ್ ಆಗೋಗ್ಬಿಡ್ತಂತೆ ಪಾಪ್ಯುಲೇಷನ್. ಮಿಕ್ಕಿದೆಲ್ಲವೂ ಹಿಡಿದೋಗ್ಬಿಟ್ಟು ಇವತ್ತು ಇವ್ರ ಉದ್ದೇಶ ಇರ್ತಕ್ಕಂಥದ್ದೇನು? 4% OBC ರಿಸರ್ವೇಷನ್ ಕಿತ್ಬಿಟ್ಟು ಮುಸಲ್ಮಾನ್ ಸಮುದಾಯಕ್ಕೆ ಕೊಡ್ತು. ಇವಾಗ ಅದನ್ನ ಡಬಲ್ ಮಾಡ್ಬೇಕಂತೆ, 8% ಮಾಡ್ಬೇಕಂತೆ. ಯಾರ್ದು ಕೇಳ್ತಾ ಇರೋದು ನೀವು? OBC ಸಮುದಾಯ ಇದ್ರಿ, ಯಾರು ನಿಜವಾದ ಹಿಂದುಳಿದ ಜಾತಿಗಳಿದಾವಲ್ಲ ಅವ್ರದ್ದು ಕಿತ್ತುಬಿಟ್ಟು ಇವ್ರಿಗೆ ಬೇಕಾದ ಚಂದ್ರಶೇಖರ್ ಅವರೇ, ಹೆಂಗೆ ನಮಗ್ ಸಿಕ್ಕಿರೋ ಮಾಹಿತಿ ಕೊಟ್ಬಿಡ್ತೀನಪ್ಪ. ನೋಡಿ, ನಿಮ್ಮ ಪ್ರಕಾರ ಲಿಂಗಾಯತರು, ಒಕ್ಕಲಿಗರು ಸೇರಿದಂತೆ ಇತರೆ OBCಗಳ ಆಕ್ಷೇಪ ವ್ಯಕ್ತಪಡಿಸಬೇಕು. ಬಟ್ ಅದನ್ನ ಹೆಚ್ಚು ಮಾಡ್ತಿದ್ದಾರಲ್ಲ. ಹಿಂದೆ 66 ಇದ್ದಿದ್ದು ಇವಾಗ ನಾವು 85 ಏರಿಸ್ತೀವಿ ಅಂತ ಹೇಳ್ತಿದೆ ಇದೇ ಕಮಿಟಿ ಹೇಳ್ತಿರೋದು. ಎಂತ ನಾಟಕ ಇದು ಅಂತ ಹೇಳಿದ್ರೆ 100% ಇದನ್ನ ಕೋರ್ಟ್ ಒಪ್ಪೋದಿಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು. ಯಾಕೆಂತ ಹೇಳಿದ್ರೆ 1994 ಏನು ಜಯಲಲಿತಾ ಅವರು ಮಾಡಿದ್ರು 69% ತಮಿಳುನಾಡು, ಇನ್ನೂ ಸುಪ್ರೀಂ ಕೋರ್ಟ್ ಅಲ್ಲಿ ಬಾಕಿ ಇದೆ. ಅದು ಇವತ್ತವರೆಗೂ ಸೊಲ್ಯೂಷನ್ ಆಗಿಲ್ಲ ಇನ್ನೂ. ಹೀಗಾಗಿ ಈ ಗ್ಯಾರಂಟಿ ಹೋಗುತ್ತೆ. ಇಲ್ಲಿ ಪ್ರಾಬ್ಲಮ್ ಆಗ್ತಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನೋಡಿ, ಇದು ಯಾವ್ದು ವರದಿ? ಇದು ಜಾತಿಯ ಜನಗಣತಿ ವರದಿ. ಮುಸ್ಲಿಂ ಸಮುದಾಯವನ್ನ, ಮುಸ್ಲಿಂ ಧರ್ಮನ, ಜಾತಿನ ಅವ್ರನ್ನ ಕೇಳಿ ನೀವು. ಮುಸ್ಲಿಂ ಧರ್ಮದೊಳಗಡೆಗೆ 63 ಜಾತಿಗಳಿದಾವೆ, ಮೇನ್ ಜಾತಿಗಳಿದಾವೆ. ಉಪಜಾತಿಗಳು 100 ಇದಾವೆ ಬಿಡಿ, 63 ಉಪಜಾತಿಗಳಿದಾವೆ. ಅವ್ ಯಾವುದನ್ನು ಮುಟ್ಟಿಲ್ಲ. ಇಡೀ ಸಮುದಾಯ ಒಂದಕ್ಕೆ ಕೂತಿದ್ರು. ಇಲ್ಲ ಚಂದ್ರಶೇಖರ್ ಅವರೇ, ಐ ಡೋಂಟ್ ನೋ ನಿಮ್ಗೆ ಈ ತರದ್ದು ಕಾಪಿಗಳು ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಈ ವರದಿಯಲ್ಲಿ ಪೇಜ್ ನಂಬರ್ 53ರಿಂದ, ನಾನು ಅದು ಸಿಕ್ಕ ತಕ್ಷಣ ನಿಮಗೆ ಕೊಡ್ತೀನಿ, ಪೇಜ್ ನಂಬರ್ 53ರಿಂದ 306 ಪುಟಗಳ ಸುದೀರ್ಘವಾದ ಪುಸ್ತಕವನ್ನ ಬೆಳಗ್ಗಿನಿಂದ ನಾವು ಓದಿದ್ವಿ. 53ರಿಂದ 56ನೇ ಪೇಜ್ ತನಕ ಇರೋದು ಮುಸ್ಲಿಂ ಸಮುದಾಯದ ಉಪಜಾತಿಗಳು ಮಾಡಿದ್ದಾರೆ. ಏನಾಗಿದೆ ಅಂತ ಹೇಳಿದ್ರೆ, ಮುಸ್ಲಿಂ ಅಲ್ಲಿ 19 ಉಪಜಾತಿಗಳನ್ನ 1A ನಲ್ಲಿ ಕಂಟಿನ್ಯೂ ಆಗುತ್ತೆ ರಿಸರ್ವೇಶನ್ ಅವ್ರಿಗೆ. ಸುಮಾರು 26 ಜಾತಿಗಳಿಗೆ 2A ನಲ್ಲಿ ಕಂಟಿನ್ಯೂ ಆಗುತ್ತೆ ಅವ್ರಿಗೆ. ಇನ್ನು ಉಳಿದಿರ್ತಕ್ಕಂಥದ್ದು ಇನ್ನು 63ನ ತಗೊಂಡ್ಬರ್ಬೇಕಾಗಿತ್ತಲ್ಲ, ಅದ್ರದ್ದು ಭಾಗಗಳಾಗ್ಲಿಲ್ಲ. ಅದ್ರ ಒಟ್ಟು OBC ಒಳಗಡೆಗೆ
ತಂದ್ಬಿಟ್ರು. ಹಾಗಾದ್ರೆ ಮತ್ತೆ ನೀವು ಯಾದವರನ್ನ ಗೊಲ್ರನ್ನ ಯಾಕೆ ಬೇರೆ ಬೇರೆ ಪ್ರವರ್ಗದಲ್ಲಿ ಹಾಕಿದ್ರಿ? ಯಾಕೆ ಬೇರೆ ಬೇರೆ ಪ್ರವರ್ಗದಲ್ಲಿ ಹಾಕಿದ್ರಿ ನೀವು? ಅವ್ರನ್ನ ಒಟ್ಟಿಗೆ ಹಾಕ್ಲಿಲ್ಲ. ಇವ್ರನ್ನ ತಗೊಂಡ್ಬಂದು 2B ಒಳಗಡೆ ಡಬಲ್ ಮಾಡ್ಕೊಂಡು ಯಾಕೆ ಕೂರ್ಸಿದ್ರಿ? ಯಾಕೆ ಅಂತ ಹೇಳಿದ್ರೆ 2B ಒಳಗಡೆ ಇರ್ತಕ್ಕಂಥ ಏನು ಬೇರೆ ಬೇರೆ ಏನು ಹಿಂದುಳಿದ ಸಮುದಾಯಗಳಿದೆ ಅದು ರಿಸರ್ವೇಶನ್ ಕಿತ್ಬಿಡ್ತಾನೆ ಕೊಡೋದು. ಯಾರಿದ್ದಾರೆ ಸಮುದಾಯದ ಒಳಗಡೆಗೆ ಎಲ್ಲ ಅತಿ ಹಿಂದುಳಿದಿರ್ತಕ್ಕ ಸಮುದಾಯಗಳನ್ನ ಕಿತ್ಬಿಟ್ಟು ಕಡೆ ಕೊಡ್ತಕ್ಕಂಥ ಪ್ರಯತ್ನಗಳು. ಅಂದ್ರೆ ಅವ್ರಿಗೆ 2A ನಲ್ಲಿ 1 ನಲ್ಲೂ ನಡೆಯುತ್ತೆ, 2A ನಲ್ಲೂ ನಡೆಯುತ್ತೆ, ಮತ್ತೆ 2B ನಲ್ಲೂ ಕಂಟಿನ್ಯೂ ಆಗುತ್ತೆ. ಈ ರೀತಿ ಮಾಡೋದಕ್ಕೆ ಆಯ್ತು ಮುಸಲ್ಮಾನರನ್ನ ಒಂದಾಗಿ ತೋರಿಸಿದ್ದಾರೆ, ಹಿಂದೂಗಳನ್ನ ಒಡೆದಿದ್ದಾರೆ. ಈ ವಾದ ನನಗೆ ಈ 306 ಪೇಜ್ ಓದಿದ್ಮೇಲಂತೂ ಸಮೀವುಲ್ಲಾ ಸರ್ ಇದರಲ್ಲಿ ಏನೋ ಹುರುಳಿಲ್ಲ ಅಂತ ಅನಿಸ್ತು. ಯಾಕಂದ್ರೆ ನಾನು ಗಮನಿಸಿದ ಹಾಗೆ ಹೇಗೆ ಒಕ್ಕಲಿಗರನ್ನ ಲಿಂಗಾಯತರನ್ನ ಕೂಡ ಉಪಜಾತಿಯಾಗಿ ಮೆನ್ಷನ್ ಮಾಡಲಾಗಿದೆಯೋ, ಈ ವರದಿಯಲ್ಲಿ ಮುಸಲ್ಮಾನರನ್ನ ಕೂಡ ಉಪಜಾತಿಯಾಗಿ, ಅದನ್ನ ಉಪಜಾತಿ ಅಂತ ಕರಿಬೋದು, ಪಂಗಡ ಅಂತ ಕರಿಬೋದೋ ನನಗೆ ಗೊತ್ತಿಲ್ಲ, ಬಟ್ ಕಾಸ್ಟ್ ಸಬ್ ಕಾಸ್ಟ್ ರೀತಿಯಲ್ಲಿ ಡಿವೈಡ್ ಅಂತೂ ಮಾಡಿದ್ದಾರೆ. ಆದ್ರೆ ಜನಸಂಖ್ಯೆಯನ್ನ ಹೆಚ್ಚಾಗಿ ತೋರಿಸಿದ್ದಾರೆ ಅನ್ನೋ ವಾದವನ್ನ ಬಿಜೆಪಿ ಬಹಳ ಪ್ರಬಲವಾಗಿ ಮಂಡಿಸ್ತಾ ಇದೆ. ಇದು ಹೆಂಗ್ ಸಾಧ್ಯ? ಜನಸಂಖ್ಯೆ ಇರೋದಕ್ಕಿಂತ ಹೆಚ್ಚಿಗೆ ತೋರಿಸ್ಲಿಕ್ಕೆ ಅವಕಾಶಗಳಿತ್ತು ಅಂತ ಹೇಳಿ ಈಗ ಅವ್ರು ಅದನ್ನ ಕ್ವಶನ್ ಮಾಡಬಹುದು. ಈಗ ಮೊದಲನೇದಾಗಿ ಆಯೋಗವನ್ನ ನೇಮಿಸಿದವ್ರು ಯಾರು, ಯಾರ ಅವಧಿನಲ್ಲಿ ನೇಮಿಸಲ್ಪಟ್ಟು, ಮತ್ತು ಆಯೋಗದಲ್ಲಿದ್ದವರು ಯಾರಿಗೆ ಸೇರಿದವರು, ಅವ್ರು ಆಮೇಲೆ ಏನೇನಾದ್ರು ರಿಪೋರ್ಟ್ ಏನ್ ಕೊಟ್ಟರು ಅದನ್ನ ಈಗ ಅವ್ರ ಕಾಂಗ್ರೆಸ್ ಅವರ ಅದನ್ನ ಆಯೋಗವನ್ನ ದುರುಪಯೋಗ ಪಡಿಸ್ಕೋತಾರೆ ಅಂತ ದೂರ್ತಿರೋರು ಆಯೋಗವನ್ನ ನೇಮಕ ಮಾಡಬೇಕಾದ್ರೆ, ಆಯೋಗದ ವ್ಯಕ್ತಿಗಳನ್ನ ನೇಮಕ ಮಾಡಬೇಕಾಗಿದ್ರೆ ಅವ್ರು ಯಾರು ವ್ಯಕ್ತಿಗಳಾಗಿದ್ರು? ಅಂದ್ರೆ ಆಯೋಗದಂತ ವಿಚಾರಗಳಲ್ಲಿ ರಾಜಕಾರಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ವೈಯಕ್ತಿಕವಾದಂತಹ ಪ್ರಶ್ನೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯ, ಮುಸ್ಲಿಂ ಸಮುದಾಯ, ಅವರಿಗೆ 75 ಲಕ್ಷ ಪಾಪ್ಯುಲೇಷನ್ ಹೆಂಗ್ ಬಂತು ಅಂತಂದ್ರೆ ಅದು ಬಹಳ ಕಷ್ಟ ಉತ್ತರ ಕೊಡೋದು. ಈಗ ಒಂದು ಒಪ್ತೀನಿ ನಾನು, ನೋಡಿದ್ರು ಸಾದ್ರು ಕರ್ನಾಟಕದ ಈ ಜನ ಸಮುದಾಯದ ಇತಿಹಾಸವನ್ನು ಗಮನಿಸಿದಾಗ ಅಲ್ಲೇನೋ 50,000 30,000 ಈ ಥರ ತೋರಿಸಿದ್ದಾರೆ. ನೋಡೋಬ್ರು ಸಾದ್ರು ನನಗೆ ಗೊತ್ತಿರೋ ಹಾಗೆ 50,000ಕ್ಕಿಂತ ಜಾಸ್ತಿ ಇದ್ದಾರೆ, ನೋಡೋಬ್ರು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಯಾವ್ದಾರ ಮನೆಗೆ ಸರ್ವೆ ಮಾಡಕ್ ಹೋದಾಗ ಕೆಲವರು ಸ್ಪೆಸಿಫಿಕ್ ಆಗಿ ನೊಣೊಬ್ರು ಅಂತ ಬರೆಸ್ತಾರೆ, ಸರಿ, ಕೆಲವರು ಲಿಂಗಾಯತರು ಅಂತ ಬರೆಸ್ತಾರೆ, ಕೆಲವರು ವೀರಶೈವರು ಅಂತ ಬರೆಸ್ತಾರೆ. ನೊಣೊಬ್ರು ಅಂತ ಹೇಳಿ ಟೋಟಲ್ ನೊಣೊಬ್ರು ಸಂಖ್ಯೆ ಅಲ್ಲ ಅದು. ನಾವು ನೊಣೊಬ್ರು ಅಂತ ಹೇಳ್ಕೊಂಡಿರೋರ ಸಂಖ್ಯೆ, ಕೆಲವರು ಹೇಳ್ಕೊಂಡಿಲ್ಲ. ನಾವು ಸಾಧುರು ಅಂತ ಹೇಳ್ಕೊಂಡಿದೀವಿ, ಹೇಳ್ಕೊಂಡಿರೋರ ಸಂಖ್ಯೆ ಅದಷ್ಟೇ ಸಾಧುರ ಸಂಖ್ಯೆ ಅಲ್ಲ, ಅದಷ್ಟೇ ಸಾಧುರ ಸಂಖ್ಯೆ ಅಲ್ಲ. ನಾನು ಅದನ್ನ ಕೇಳ್ಕೊಂಡೆ, ಸಾಧುರ ಸಂಖ್ಯೆ ಅಲ್ಲ. ಹೀಗಾಗಿ ಅಲ್ಲಿ ಗೊಂದಲ ಅಂತೂ ಇದೆ. ಇಲ್ಲ ಅಲ್ಪಸಂಖ್ಯಾತರ ಸಂಖ್ಯೆ, ಮುಸ್ಲಿಂ ಸಂಖ್ಯೆ ಯಾಕೆ 75 ಲಕ್ಷ ಆಯ್ತು ಅಂತಂದ್ರೆ ಸರ್ವೆ ಮನೆ ಮನೆಗೆ ಹೋಗಿದ್ದಾರೆ, ಉಪಜಾತಿಗಳಿದ್ದಾರೆ. ಯಾರು ನೀನು ಅಂತ ಕೇಳಿದ್ರೆ ಯಾರು ಬಂದು ಇಲ್ಲ. ಸಮೀವುಲ್ಲಾ ಸರ್, ರಾಜುಗೌಡ್ರ ಪಕ್ಷದವ್ರಿಗೂ ಕೂಡ ಅದ್ರ ಬಗ್ಗೆನೇ ಆಕ್ಷೇಪ. ನಿಖಿಲ್ ಕುಮಾರಸ್ವಾಮಿ ಅವರಂತೂ ಹೇಳ್ರೆ ಬಿಟ್ರು, ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು ನಮ್ಮ ಮನೆಗೆ ಬಂದಿಲ್ಲ. ಅದ್ ಹೆಂಗೆ ಲೆಕ್ಕ ಹಾಕಿದ್ರು? ಹಿಂಗೆ ಲೆಕ್ಕ ಹಾಕ್ತಲೇ ಎಲ್ಲೋ AC ರೂಮಲ್ಲಿ ಕುತ್ಕೊಂಡು ಲೆಕ್ಕ ಹಾಕಿ ಮುಸಲ್ಮಾನರ ಸಂಖ್ಯೆಯನ್ನ ಹೆಚ್ಚು ಮಾಡ್ಬಿಟ್ಟಿದ್ದಾರೆ ಅನ್ನೋದು ಅಲ್ವಾ ರಾಜುಗೌಡ್ರೆ? ಈಗ ನೀವು ಯಾವುದೇ ಆಯೋಗದ ವರದಿ ಬಂದಾಗ್ಲೂ ಇದು ಕಾಮನ್. ಇದು ಯಾವುದೋ ಈ ಚಿನ್ನಪ್ಪರೆಡ್ಡಿ ನೀವಲ್ಲ ಕೇಳಿಲಿ ಚಿನ್ನಪ್ಪರೆಡ್ಡಿ ಆಯೋಗದ ವರದಿ ಬಂದಾಗ, ವೆಂಕಟಸ್ವಾಮಿ ಆಯೋಗದ ವರದಿ ಬಂದಾಗ, ಹಾವನೂರ್ ಆಯೋಗದ ವರದಿ ಬಂದಾಗ, ಆವಾಗ ಎಲ್ಲಾ ಆಯೋಗದ ವಿಚಾರಗಳು ಬಂದಾಗ್ಲೆಲ್ಲ ಆಗ ಡಿಫ್ರೆಂಟ್ ಸಮುದಾಯಗಳು ನಮ್ಮ ಮನೆಗೆ ಬಂದಿಲ್ಲ, ನಾನ್ ಕೊಟ್ಟಿಲ್ಲ, ಇದೆಂತ ಆಯೋಗ. ಹಾವನೂರ್ ಆಯೋಗದ ವಿರುದ್ಧನೂ ಅದೇ, ಚಿನ್ನಪ್ಪರೆಡ್ಡಿ ಆಯೋಗದ ವಿರುದ್ಧನೂ ಇದೆ. ಕಾಮನ್ ಇದು. ಅಂದ್ರೆ ನಾನು ಅವ್ರು ಮಾಡಿದ್ ಸರಿ ಅಂತ ಹೇಳ್ತಿಲ್ಲ, ಎಲ್ಲರ ಅಭಿಪ್ರಾಯ ಕೇಳಬೇಕು. ಸರಿ ರಾಜುಗೌಡ್ರು. ಇಲ್ಲ ಸರ್, ಈಗ ನಾವು ಸಾಮಾನ್ಯನಾಗಿ